ಭತ್ತನೂ ಕಡಿಮೆ ಬಂದಿದೆ ಸರ್. ಅದು KR ಬಾಂಗ್ಲಾ ರೈಸ್ KR ರೈಸ್ ಜಾಸ್ತಿ ಬೇಡಿಕೆ ಇದೆ ಸರ್. ಅದು ಇಳುವರಿ ತುಂಬ ಕಡಿಮೆ ಇದೆ ಸರ್. 12-15 ಕ್ವಿಂಟಲ್ ಅಷ್ಟೇ ಬರ್ತದೆ. ತಳಿ ಬಿತ್ತನೆ ಬೀಜ ಎಲ್ಲೂ ಸಿಗ್ತಿಲ್ಲ. ಹಾಗಾಗಿ ಹುಲ್ಲುಗೋಸ್ಕರ ಜಾಸ್ತಿ ಬೆಳೆಯೋದು ಸರ್. ಆ ತಳಿನ ಡಿಸ್ಕರೇಜ್ ಮಾಡ್ತಾ ಇದೆ ಸರ್ ಇಲಾಖೆ. BR ರೈಸ್ ಮಾತ್ರ, ಬಾಂಗ್ಲಾ ರೈಸ್ ಆ ತಳಿ ಮಾತ್ರ ಆ ರೀತಿ ಇದೆ ಸರ್. ಬಿತ್ತನೆ ಬೀಜ ಲಭ್ಯ ಇಲ್ಲ ಸರ್. ಹಾಗಾಗಿ ನಾವು ಕಳೆದ ವರ್ಷ ರೈತರು ಬೆಳೆದಿರಲ್ಲ ಸರ್, ಅವ್ರನ್ನೇ ಗುರುತಿಸಿ ಅವರ ರೈತರಿಗೆ ಫ್ರೂಟ್ಫುಲ್ ಲೇಬರ್ ಸೀಡ್ಸ್ ಅಂತೇಳಿ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಆ ನಿಟ್ಟಿನಲ್ಲಿ ಪ್ರಚಾರ ಮಾಡಿ ರೈತರು ಕೊಡಿಸಿದ್ದೀವಿ ಸರ್. ಗೊತ್ತಾಗ್ತದೆ ನೋಡ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ KCC NSL ಇಲ್ಲ ಅನ್ನೋದು ಕಡೆಗಿಂತ ರೈತರ ಅವರ ಅನ್ವಯದಿಂದ ಮಾಡ್ಕೊಳ್ತಾ ಇದ್ದಾರೆ. ಹಾಂ ಸರ್. ಅದನ್ನು ನೀವು 20% ಡಿಮಾಂಡ್ ಆಗುತ್ತೆ, 20% ಜಾಸ್ತಿ ಬಾಂಗ್ಲಾ ರೈಸ್ ಅದನ್ನು ತಡೆ ಇಮಿಡಿಯೇಟಾಗಿ ಬಂದ ಸಂದರ್ಭದಲ್ಲಿ ಸಡನ್ ಟೈಮ್ಗೆ ಬಿಸ್ನೆ ಮಾಡೋಕ್ಕೆ ರೈತರಿಗೆ ಸಮಸ್ಯೆ ಇದೆ. ಅದು ಬೆಳೆದು ಸರಿಯಾಗಿ ಬರೋಲ್ಲ. ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಆ ತಳಿನ ಸ್ವಲ್ಪ ಡಿಸ್ಕರೇಜ್ ಮಾಡ್ತೀವಿ ಸರ್. ಆರ್ಗಾನಿಕ್ ತಳಿಗಳನ್ನ ನಾವು ಕೊಡ್ತೀವಿ ಸರ್. ಈಗ ಪರಿಚಯ ಮಾಡಿಸ್ತೀವಿ. ಹೈಬ್ರಿಡ್ಸ್ ಮತ್ತು ವೆರೈಟಿಗಳು ನೆಕ್ಸ್ಟ್ ಇದು ತಳಿವಾರು ಬಿತ್ತನೆ ಬೀಜ ಇದೆ ಸರ್, ರಾಗಿ ಮತ್ತು ಭತ್ತದಲ್ಲಿ. ನೆಕ್ಸ್ಟ್ ಸರ್, ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರ್ ವಾರ್ಷಿಕವಾಗಿ ಸುಮಾರು 1,76,000 ಟನ್ನಷ್ಟು ಮಂಡ್ಯ ಜಿಲ್ಲೆಗೆ ರಸಗೊಬ್ಬರದ ಬೇಡಿಕೆ ಇದೆ ಸರ್. ಮುಂಗಾರಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಸುಮಾರು 74,041 ಮೆಟ್ರಿಕ್ ಟನ್ನಷ್ಟು ಹೋಗಿದೆ ಸರ್. ಈಗಾಗಲೇ ನಮಗೆ 69,422 ಮೆಟ್ರಿಕ್ ಟನ್ನಷ್ಟು ಸರಬರಾಜು ಆಗಿದೆ ಸರ್. ಮತ್ತೆ ನಮ್ಮ ಕಳೆದ ವರ್ಷ ಮಾರ್ಚ್ನಲ್ಲಿ ಉಳ್ಕೊಂಡಿದ್ದಂಥ 55,025 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಸಹ ಲಭ್ಯ ಇತ್ತು. ಇಲ್ಲಿವರೆಗೆ ಸುಮಾರು 48,687 ಮೆಟ್ರಿಕ್ ಟನ್ ರೈತರು ತಗೊಂಡೋಗಿದ್ದಾರೆ ಸರ್, ಖರೀದಿ ಮಾಡಿದ್ದಾರೆ. ಈಗಲೂ ನಮಗೆ ಲಾಸ್ಟ್ ಕಾಲದಲ್ಲಿ 49,153 ಮೆಟ್ರಿಕ್ 500 ಚಿಲ್ಲರೆ ಟ್ಯಾಕ್ಸ್ಗಳು ಮತ್ತು ಖಾಸಗಿ ಮಾರಾಟಕ್ಕೆ ದಾಸ್ತಾನು ಇದೆ ಸರ್. ಇಲ್ಲಿ ಒಂದು ರಸಗೊಬ್ಬರ ಏನೋ ಸಮಸ್ಯೆ ಆಗಿ ನೋಡ್ಕೊಂಡಿದ್ದೀವಿ ಸರ್. ಲಭ್ಯತೆಯೂ ಸಹ ಇದೆ ಸರ್. ಇದು ಬೆಳೆ ಮೇಲೆ ಮಾಹಿತಿ ಕೊಟ್ಟರು ಸರ್. ಇದು 39 ಕೋಟಿ ಪರಿಹಾರ ಬರುತ್ತೆ ಆ ಮಾಹಿತಿ ಸರ್. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 1,92,693 ಹೆಕ್ಟೇರ್ನಷ್ಟು ಬಿತ್ತನೆಗೊಂಡಿದೆ ಸರ್. ಅದು ಪೂರ್ವ ಮುಂಗಾರಿನಲ್ಲಿ 25,513 ಹೆಕ್ಟೇರು. ಇದರಲ್ಲಿ ಎಳ್ಳು, ಅಲಸಂದೆ ಮುಖ್ಯವಾಗಿ ಬರ್ತದೆ ಸರ್. ಅದು ಕಟಾವಾದ ನಂತರ ಮುಖ್ಯ ಬೆಳೆಗಳಾದಂಥ ಭತ್ತ, ರಾಗಿ ಹಾಕೊಳ್ತಾರೆ ಸರ್. ಮುಂಗಾರಿನಲ್ಲಿ 1,67,180 ಹೆಕ್ಟೇರ್ ಮುಗಿಯಿತು. ಇಲ್ಲಿವರೆಗೂ ಸುಮಾರು 70,891 ಹೆಕ್ಟೇರ್ನಷ್ಟು 45.4% ಸಾಧನೆ ಆಗಿದೆ ಸರ್. ಕಳೆದ ವರ್ಷ ಮಳೆ ತುಂಬ ಕಡಿಮೆ ಸಾಧನೆ ಆಗಿದೆ ಸರ್. ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ನಮ್ಮದು 75ರಿಂದ 80 ಭಾಗ ಬಿತ್ತನೆ ಮತ್ತು ನಾಟಿ ಆಗಿದೆ ಸರ್. ಸೊ ಆಗಸ್ಟ್ 8 ಸೆಪ್ಟೆಂಬರ್ 1 ಈ ಶೇಕಡ 3% ಸಾಧನೆ ಬಿತ್ತನೆ ಆಗಿದೆ ಸರ್. ನೆಕ್ಸ್ಟ್ ಸೊ ಇದು ಉತ್ಪಾದನೆ ವಿವರ ಅವರಿಗೆ ಸರ್ ಹೇಳಿದ್ರಲ್ಲಿ ಕಳಿಸಿದೆ ಸರ್. ಇದಿಷ್ಟು ಕೃಷಿ ಇಲಾಖೆ ಧನ್ಯವಾದಗಳು. ಸರ್, ಅಮೃತ್ ಅಭಿಯಾನದಲ್ಲಿ ಸರ್ ಈಗ ಮಾಸ್ಟರ್ ಪ್ಲಾನ್ ಪರಿಷ್ಕೃತ ಮಾಡೋದಾಗಿದೆ ಸರ್. ಈಗ ಆದ್ಮೇಲೆ ಈಗ ರಿವೈಸ್ ಪರಿಷ್ಕೃತ ಮಾಡಲಿಕ್ಕೋಸ್ಕರ ಈಗ ಪ್ರೋಸೆಸ್ ನಡೀತಾ ಇದೆ ಸರ್. ಈಗ ಪ್ರಪೋಸ್ ಲ್ಯಾಂಡ್ ಯೂಸ್ ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ಈಗ DPR ಹಿಂದೆ ಆಗಿದೆ ಸರ್. DPR ಆಗಿದೆ. ಈಗ ಸುಮಾರು ಒಂದು ಸರ್ವೆ ಮಾಡ್ತೀವಿ ಸರ್. ಸುಮಾರು ಮೋರ್ ದೆನ್ 100 ಎಷ್ಟು ಎಕರೆ ಹೋಗುತ್ತೆ ಜಾಗ? ಮೋರ್ ದೆನ್ 100 ಎಕರ್ಸ್ ಹೋಗುತ್ತೆ ಸರ್. ಸೊ ಡೀಟೇಲ್ DPR ತಯಾರು ಮಾಡಿ ಕಳಿಸ್ಕೊಡ್ತೀವಿ ಸರ್. ನಮ್ಮಲ್ಲಿ 7 ಸ್ಥಳೀಯ ಸಂಸ್ಥೆಗಳಿದೆ ಸರ್. ಒಂದು ನಗರಸಭೆ ಮಂಡ್ಯ ಸರ್, ಉಳಿದಂತೆಲ್ಲ ಪುರಸಭೆಗಳಿದೆ ಸರ್. ಈ 7ರಲ್ಲೂ ಕೂಡ 2 ಹಂತದಲ್ಲಿ ಸರ್. ಸ್ವಚ್ಛ ಭಾರತ್ ಮಿಷನ್ ನಗರದಲ್ಲಿ 2 ಹಂತ, ಒಂದು SBM 1 ಮತ್ತು SBM 2 ನಲ್ಲಿ ಸರ್. SBM 1 ನಲ್ಲಿ ಟೋಟಲ್ ನಮ್ಮ ಜಿಲ್ಲೆಗೆ
ಅದರಲ್ಲಿ ಸುಮಾರು ಈಗಾಗಲೇ 27 ಕೋಟಿ ಅನುದಾನ ಬಳಕೆ ಮಾಡ್ಕೊಂಡಿದೆ ಸರ್, 58%. ಉಳಿದಂತೆ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ಇತ್ತೀಚೆಗೆ ಬೆಳ್ಳೂರು ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಸರ್ ಅದು ಮತ್ತೆ ಈ ಕೆರೆ ಸರ್ ಮನೆ ಶಾಸಕರು ಕೂಡ ಅದರಲ್ಲಿ ಪ್ರಯತ್ನ ಪಟ್ಟು ಸರ್ ರೈತರ ಕಂಪ್ಲೀಟ್ ಆಗಿದೆ ಸರ್. ಅದಾದ್ರೆ ಎಕ್ಸ್ಪೆಂಡಿಚರ್ ತೋರಿಸ್ತೀವಿ ಸರ್ SPM 1 ನಲ್ಲಿ. SPM 2 ನಲ್ಲಿ ಸರ್ ಟೋಟಲ್ ನಮ್ಗೆ 12 ಕೋಟಿ ಬಿಡುಗಡೆ, ಸುಮಾರು 10-12 ವರ್ಷಗಳು ಏನೀಗ ಮನೆಯಿಂದ ಕಸ ಸಂಗ್ರಹವನ್ನು ಸೆಗ್ರಿಗೇಷನ್ ಮಾಡದಲ್ಲೇ ತಗೊಂಡು ಬಂದು ಎಲ್ಲೋ ಒಂದ್ ಕಡೆ ಡಂಪ್ ಆಗಿರೋದ್ರ ಕಡೆ ಬಂದಂತ ಸಂದರ್ಭದಲ್ಲಿ ಆ ಪಾರಂಪರಿಕ ತ್ಯಾಜ್ಯ ಅಂತ ಕರಿತೀವಿ ಸರ್, ಲೆಗಸಿ ವೇಸ್ಟ್ ಅಂತ, ಅದನ್ನ ಡಿಸ್ಪೋಸಲ್ ಮಾಡಲಿಕ್ಕೆ ಈಗಾಗಲೇ DPR ತಯಾರು ಮಾಡಿದೆ ಸರ್. ಫಾರ್ ಎಕ್ಸಾಂಪಲ್ ಈಗ ಮಂಡ್ಯ ಟೌನ್ದು ನಾವು ಮಾತಾಡೋದ್ರ ಸರ್, ಒಂದು ಸುಮಾರು 74,000 ಟನ್ ಈಗಾಗಲೇ ನಮ್ಮಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.